ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ, ಯಾರು ಬಿಗ್ ಬಾಸ್ ಫೈನಲ್ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈಗ ಪೋಲ್ಗಳ ಹವಾ ದೊಡ್ಡದಾಗ್ತಿದೆ. ಎಲ್ಲ ಪೋಲ್ಗಳಲ್ಲೂ ಕೂಡ ಇದೀಗ ಗಿಲ್ಲಿ ಅವರು ತನ್ನ ಗೆಲುವಿನ ನಾಗಲೋಟವನ್ನು ಮುಂದುವರಿಸಿದ್ದಾರೆ. ಮತ್ತು ಇವತ್ತು ಸಾಯಂಕಾಲ 6 ಗಂಟೆ ತನಕ ಬಿಗ್ ಬಾಸ್ ಕೂಡ ಒಂದು ಆಪ್ಷನ್ ಕೊಟ್ಟಿದೆ. ನಿಮ್ಮ ನೆಚ್ಚಿನ ಅಭ್ಯರ್ಥಿಯನ್ನು ಸೇವ್ ಮಾಡಲಿಕ್ಕೆ 6 ಗಂಟೆ ತನಕ ವೋಟಿಂಗ್ ಆಪ್ಷನ್ ಕೂಡ ಇದೆ. 6 ಗಂಟೆ ನಂತರ ಒಬ್ಬ ವ್ಯಕ್ತಿ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೆ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಯಾರಿಗೆ ಜಾಸ್ತಿ ವೋಟ್ ಬಂದಿ ಅವರು ಸೇವ್ ಆಗ್ತಾರೆ, ಯಾರಿಗೆ ಕಡಿಮೆ ವೋಟ್ ಬಂದಿ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಇನ್ನು ಬಿಗ್ ಬಾಸ್ನ ಫೈನಲ್ ವಿನ್ ಆಗ್ತಾರೆ ಅನ್ನುವಂಥ ಸಮೀಕ್ಷೆಯನ್ನು ಅನೇಕ ಯೂಟ್ಯೂಬ್ ಚಾನಲ್ಗಳು, ಸಮೀಕ್ಷೆಗಳು, ವೆಬ್ಗಳು, ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಯಾರು ಈ ಮಂಗಳವಾರ ಮಧ್ಯಾಹ್ನ ತನಕ ಯಾರು ಜಾಸ್ತಿ ಓಟನ್ನು ಪಡ್ಕೊಂಡಿದ್ದಾರೆ, ನಿನ್ನೆ ಯಾರಿಗೆ ಎಷ್ಟು ಓಟ್ ಇತ್ತು, ಜೊತೆಗೆ ಇವತ್ತು ಯಾರಿಗೆ ಎಷ್ಟು ಓಟ್ ಬಂದಿದೆ, ಲಕ್ಷಗಳಲ್ಲಿ ಬಂದಿದೆಯಾ, ಕೋಟಿಗಳಲ್ಲಿ ಬಂದಿದೆ, ಮತ್ತು ಯಾರಾದರೂ ಪೊಸಿಷನಲ್ಲಿ ಚೇಂಜ್ ಆಗಿದೆಯಾ, ಇವೆಲ್ಲವನ್ನು ನೋಡೋಣ. ಮೊದಲನೇದಾಗಿ ನನ್ನ ಒಂದು ಸರ್ವೆಯನ್ನು ಹೇಳ್ತೇನೆ. ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿದಂಥ ಸರ್ವೆ. ನಿನ್ನೆ ಕಾವ್ಯ ಅವರನ್ನು ಇಟ್ಕೊಂಡಿದ್ದೆ, ಇವತ್ತು ಕಾವ್ಯ ಅವರನ್ನು ಬಿಟ್ಟು ಸ್ವಲ್ಪ ಹವಾ ಸೃಷ್ಟಿ ಮಾಡ್ತಿರುವಂಥ ಧ್ರುವಂತ್ ಅವ್ರನ್ನ ಇಟ್ಕೊಂಡಿದ್ವಿ. ಇವತ್ತು 4ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ, ಅವ್ರನ್ನ ಇಟ್ಕೊಂಡಿದ್ವಿ ಪೋಲಲ್ಲಿ. ಆದರೆ 4ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಅವರಿಗೆ ಶೇಕಡ ಮತಗಳು ಬಂದಿದ್ದರೆ 1 ಕೋಟಿ ವೋಟಿಂಗ್ ಆಯ್ತಂದರೆ ಅವರಿಗೆ ಶೇಕಡ 3 ಲಕ್ಷ ವೋಟ್ಗಳು ಬಂದಿದೆ. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ, ಅವರಿಗೆ ಶೇಕಡ 8 ವೋಟ್ಗಳು ಬಂದಿದೆ. ಶೇಕಡ 8ರಷ್ಟು ವೋಟ್ ಬಂದಿದೆ ಅಂದರೆ 1 ಕೋಟಿ ವೋಟ್ ಆಯ್ತಂದರೆ ಅವರಿಗೆ 8 ಲಕ್ಷದಷ್ಟು ವೋಟ್ ಬಂದಿದೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು, ಅವರ ಒಂದು ಹವಾ ಬಿಗ್ ಬಾಸ್ನಲ್ಲಿ ಇಲ್ಲಿಯ ತನಕ ಇದೆ. ಅವರು ಆಟ ಆಡಲಿ ಅವರ ಮ್ಯಾನರಿಸಮ್, ಅವರ ಒಂದು ಸ್ಟ್ರೇಟ್ ಆದ ಗೋಲ್ ಇದೆಯಲ್ಲ, ಅದು ಅವರನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಅವರಿಗೆ ಶೇಕಡ 17ರಷ್ಟು ವೋಟ್ ಬಂದಿದೆ. ಅಂದರೆ 1 ಕೋಟಿ ವೋಟ್ ಆಯ್ತಂದರೆ ಸರಿಸುಮಾರು 17 ಲಕ್ಷದಷ್ಟು ವೋಟ್ ಬಂದಿದೆ. ಅವ್ರಿಗೆ ನಿನ್ನೆ 15 ಲಕ್ಷ ವೋಟ್ ಬಂದಿತ್ತು, ಇವತ್ತು ಅವರಿಗೆ 17% ವೋಟ್ ಬಂದಿದೆ. ಇನ್ನು ಪ್ರಥಮ ಅಭ್ಯರ್ಥಿ, ನೆಚ್ಚಿನ ಅಭ್ಯರ್ಥಿ ಆಗಿರುವಂಥ ಗಿಲ್ಲಿ ಅವರಿಗೆ, ನಮ್ಮ ನೆಚ್ಚಿನ ಗಿಲ್ಲಿ, ನಿಮ್ಮ ನೆಚ್ಚಿನ ಗಿಲ್ಲಿ, ಎಲ್ಲೆಲ್ಲೂ ಗಿಲ್ಲಿ ಅವರಿಗೆ ಈಗ 72% ವೋಟ್ ಬಂದಿದೆ. ಅಂದರೆ 1 ಕೋಟಿ ವೋಟಲ್ಲಿ ಅವರಿಗೆ 72 ಲಕ್ಷದಷ್ಟು ವೋಟ್ ಬಂದಿರುವಂಥ ಸಾಧ್ಯತೆ ಇವತ್ತಿನ ಪೋಲಲ್ಲಿ, ನಾನು ಬೆಳಗ್ಗಿಂದ ಮಧ್ಯಾಹ್ನ ತನಕ ಕಂಡಕ್ಟ್ ಮಾಡಿದ ಪೋಲಲ್ಲಿ ಬಂದಿದೆ. ಹಾಗಾಗಿ 1% ಆ ಕಡೆ ಈ ಕಡೆ ಆದರೂ ಕೂಡ ಅವರು 70+% ಅಂದರೆ ವೋಟನ್ನು ಪಡ್ಕೊಂಡಿದ್ದಾರೆ. ಅಂದರೆ 1 ಕೋಟಿಲಿ 70 ಲಕ್ಷಕ್ಕಿಂತ ಮೇಲು ವೋಟನ್ನು ಒಂದು ವಾರದಿಂದ ಪಡ್ಕೊಂಡು ಬರ್ತಾ ಇದ್ದಾರೆ. ಒಂದಿನ ಅವರಿಗೆ 68 ಲಕ್ಷ ಅಂದರೆ ಶೇಕಡ 68ರಷ್ಟು ವೋಟ್ ಬಂದಿದ್ದಾರೆ. ಕಳೆದ 3-4 ದಿನದಿಂದ ಅಶ್ವಿನಿ ಮತ್ತು ಕಿಚ್ಚನ ಚಪ್ಪಾಳಿ ಅದು ಇದು ಎಲ್ಲ ಆದ ನಂತರ ಇದೀಗ ರೊಚ್ಚಿಗೆದ್ದು ಗಿಲ್ಲಿಯ ಫ್ಯಾನ್ಸ್ಗಳು ಸಿಕ್ಕಲ್ಲಿ ಗಿಲ್ಲಿ ಕಂಡ್ರೆ ಗಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹವಾವನ್ನು ಸೃಷ್ಟಿ ಮಾಡಿದ್ರು. ಇನ್ನು ಖ್ಯಾತ ಯೂಟ್ಯೂಬರ್ ಅಥವಾ ವೆಬ್ ಚಾನೆಲ್ ಅವರು ಮಾಡಿದಂಥ ಸರ್ವೆ ದಿನ ಅಪ್ಡೇಟ್ ಆಗ್ತಿದೆ. ಅದರಲ್ಲೂ ಕೂಡ 6 ಜನರನ್ನ ನಾಮಿನೇಷನ್ನಲ್ಲಿದ್ದಲ್ಲಿ ಅವರು 6 ಜನರನ್ನ ಇಟ್ಕೊಂಡಿದ್ದೀಗ ಸರ್ವೆಯನ್ನು ಮಾಡಿದೆ. ಅದರಲ್ಲಿ ನಾನು ಹೇಳ್ತಾ ಹೋಗ್ತೇನೆ. 6ನೇ ಸ್ಥಾನದಲ್ಲಿದ್ದಂಥವರು ಧ್ರುವಂತ್, ಅಂದರೆ ಮಿಡ್ ಡೇ ಎಲಿಮಿನೇಷನ್ನಲ್ಲಿ ಹೋಗಬಹುದು ಎನ್ನುವಂಥ ಪೋಲ್ಗಳು ತುಂಬ ಹೇಳ್ತಾರೆ. ಹಾಗಾಗಿ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ನಿನ್ನೆ 18,20,000 ವೋಟ್ಗಳು ಬಂದಿದ್ದು, 18,20,000 ವೋಟ್ಗಳು ನಿನ್ನೆ ಬಂದಿದ್ದು. ಇನ್ನು ಇವತ್ತು ಅವರಿಗೆ ಸ್ವಲ್ಪ 12 ಲಕ್ಷ ಜಾಸ್ತಿ ಆಗಿದೆ. ಇವತ್ತು ಅವರಿಗೆ 31,65,000 ವೋಟ್ ಬಂದಿದೆ. ಅವರು ಟಾಪ್ ಆಗಿದ್ದಾರೆ, ಬಾಟಮಲ್ಲಿ ಟಾಪ್ ಇದ್ದಾರೆ. ಅವರಿಗೆ ಸ್ವಲ್ಪ ರಿಸ್ಕ್ ಇದೆ, ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನ ಬಾಟಮ್ 2 ರಘುವಣ್ಣ ಇದ್ದಾರೆ, ಅವರು ಕೂಡ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಈಗ. ಯಾಕಂದರೆ ಸ್ವಲ್ಪ ಮತಗಳು ಕೂಡ ಕಡಿಮೆ ಬಂದಿದೆ. ಇವತ್ತು ಜಾಸ್ತಿ ಆದರೂ ಕೂಡ ಅವರು ಬಾಟಮ್ 2 ಅಲ್ಲಿದ್ದಾರೆ. ರಘುವಣ್ಣ ಅವರಿಗೆ ನಿನ್ನೆ 39,60,000 ಮತಗಳು ಬಂದಿದ್ದು. ರಘುವಣ್ಣ ಅವರಿಗೆ ಇವತ್ತು 66,50,000 ಮತಗಳು, ಒಂದು 20 ಲಕ್ಷ ಜಾಸ್ತಿ ಬಂದಿದೆ ವೋಟ್ಗಳ ಲೆಕ್ಕಾಚಾರದೆ. ಅವರು ಈಸ್ ಡೂಯಿಂಗ್ ಗುಡ್ ಅಂತ ಹೇಳ್ಬೋದು. 66,50,000 ಮತಗಳು, ಓಕೆ, ಇದು ಕಡಿಮೆ ಮತ ಅಲ್ಲ, ಬಂದಿದೆ ಅವರಿಗೆ. ಇನ್ನು ನಿನ್ನೆ 3ನೇ ಸ್ಥಾನದಲ್ಲಿದ್ದಂಥ ಕಾವ್ಯ ಅವರು ಸಡನ್ನಾಗಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಿನ್ನೆ ಕಾವ್ಯ ಅವರಿಗೆ 48,90,000 ಮತಗಳು ಬಂದಿದ್ವು. ಇವತ್ತು ವೋಟಿಂಗ್ ಸಂಖ್ಯೆಯಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅಶ್ವಿನಿ ಅವರು ಕಾವ್ಯ ಅವರನ್ನ ಮೀರಿಸಿ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕಾವ್ಯ ಅವರಿಗೆ ಎಷ್ಟು ವೋಟ್ ಬಂತ ಅಂತ ನೋಡಿದ್ರೆ, ನಿನ್ನೆ ಅವರಿಗೆ 48,90,000 ವೋಟ್ಗಳು ಬಂದಿದ್ದು. ಇವತ್ತು ಅವರಿಗೆ 75,40,000 ವೋಟ್ಗಳು ಬಂದು ಅವರಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನದ 3ನೇ ಸ್ಥಾನಕ್ಕೆ ಜಿಗಿಯಲ್ಪಟ್ಟಂಥ ಅಶ್ವಿನಿ ಗೌಡ ಅವರಿಗೆ ನಿನ್ನೆ 48,10,000 ಮತಗಳು ಬಂದಿದ್ದು. ಇವತ್ತು ಅವರಿಗೆ ಬರೋಬ್ಬರಿ 76,80,000, 1 ಲಕ್ಷ ಚಿಲ್ಲರೆ ಮತಗಳು ಡಿಫರೆನ್ಸ್ ಇದೆ ಅಶ್ವಿನಿ ಮತ್ತು ಕಾವ್ಯ ಅವರಿಗೆ. ಅದು ಏರುಫೇರ್ ಆಗ್ಬೋದು, 1 ಲಕ್ಷ ಯಾವ ಲೆಕ್ಕನೂ ಇಲ್ಲ. ಯಾಕಂದರೆ 1 ವೋಟ್ ಈಸ್ ಈಕ್ವಲ್ ಟು 99 ವೋಟ್ ಅನ್ನುವಾಗ 1 ವೋಟ್ ಇದ್ದರೆ 99 ವೋಟ್ ಆಗುತ್ತೆ. ಹಾಗಾಗಿ ಅಶ್ವಿನಿ ಮತ್ತು ಕಾವ್ಯ ಅವ್ರ ಮಧ್ಯೆ ದೊಡ್ಡ ಪೈಪೋಟಿ ಇದೆ. ಬಟ್ ಮೇಲ್ನೋಟಿಗೆ ಹೊರಗಡೆ ಅಶ್ವಿನಿ ಅವ್ರ ಬಗ್ಗೆ ದೊಡ್ಡ ಗಾಳಿ ಬೀಸ್ತಾ ಇದೆ. ಆದರೆ ಜನ
ಒಂದು ಮಹಿಳಾ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋಂಥ ಕಾರಣಕ್ಕೂ ಅಶ್ವಿನಿ ಕಾವ್ಯ ಅವರಿಗೆ ಮತ ಹಾಕ್ತಿದ್ದಾರೆ. ಸೊ ದರ್ ಇಸ್ ಎ ಬಿಗ್ ಕಾಂಪಿಟೇಷನ್ ಬಿಟ್ವೀನ್ ಕಾವ್ಯ ಆ್ಯಂಡ್ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಇರುವಂಥವರು ಕಾವ್ಯ, ಟಾಪ್ 2, ಆ ಕಡೆ ಬಾಟಮ್ 2 ಅಲ್ಲ, ಈಗ ಟಾಪ್ 2 ಇವರು. ಅವರು ಕಳೆದ 1 ತಿಂಗಳ ಸಮೀಕ್ಷೆ ಎಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಿನ ಸಮೀಕ್ಷೆ ಮಾಡ್ಕೊಂಡು ಬಂದವರು ಕೂಡ ಅವರು ಸೆಕೆಂಡ್ ಪ್ಲೇಸಲ್ಲಿ ಇದ್ದರು. ಅವರಿಗೆ ನಿನ್ನ 51,75,000 ಮತಗಳು ಬಂದಿದ್ವು ನಿನ್ನೆ ರಕ್ಷಿತಾ ಶೆಟ್ಟಿ ಅವರಿಗೆ. ಅವರು ಬಿಗ್ ಬಾಸ್ನಲ್ಲಿ ಕೇಳ್ಕೊಂಡಂಥ ಬೈಕ್ನು ಅಷ್ಟು ಚೆನ್ನಾಗಿತ್ತು. ನಮ್ಮ ಕರಾವಳಿಯ ಮೀನುಗಾರರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಅವರ ಕಷ್ಟನ ಹೇಳ್ಕೊಳ್ಬೇಕು, ಮತ್ತು ಅಲ್ಲಿ ನಲಿಪಿಲಿ ಕುಣಿತ ಮಾಡಬೇಕು. ಹೀಗಾಗಿ ಅವರ ಒಂದು ಏರಿಯಾದ ಒಂದು ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಡುವಂಥ ಬೈಕನ್ನು ಕೂಡ ಈಡೇರಿಸಿದ್ರು. ಅಂದರೆ ಅವರು ಕೇಳ್ಕೊಂಡಿದ್ರು. ಅದು ಮುಂದಿನ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ, ಯಾವ ಥರ ಆಗತ್ತೆ ಇಲ್ಲ ಅನ್ನೋದು. ಆದರೆ ಅವರ ಬೇಡಿಕೆಯನ್ನು ಮೂಲವಾಗಿರುವಂಥ ಹಳ್ಳಿ ಸೊಗಡಿನ ಮೂಲ ಬೇಡಿಕೆ ಕೇಳ್ತಾರಲ್ಲ, ಅದು ಒಂದು ವ್ಯಕ್ತಿಗೆ ಇರಬೇಕಾದಂಥ ಒಂದು ಲಕ್ಷಣ. ಎಷ್ಟೇ ಬೆಳೆದ್ರೂ ಕೂಡ ತನ್ನ ಮಣ್ಣಿನ ಒಂದು ಲಕ್ಷಣವನ್ನು ಬಿಡಬಾರ್ದು, ತಾನು ಎಲ್ಲಿ ಬೆಳೆದು ಬಂದು ಅದನ್ನು ಬಿಡಬಾರ್ದು. ಆ ಲೆಕ್ಕದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬ ಮತಗಳು ಬರ್ತಿದೆ. ಒಂದು ಗಿಲ್ಲಿಯ ಫ್ಯಾನ್ಸ್ ಕೂಡ ರಕ್ಷಿತಾ ಶೆಟ್ಟಿಯವರು ಕೂಡ ಮತ ಹಾಕಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಿನ್ನ 51,75,000 ಮತಗಳು ಬಂದು ಇವತ್ತು ಅವರಿಗೆ 30 ಲಕ್ಷ ಪ್ಲಸ್ ಆಗಿದೆ. ಹಾಗಾಗಿ 80,15,000 ಮತಗಳು ಬಂದಿದೆ. ಅವರು ಟಾಪ್ 2 ಅಲ್ಲಿದ್ದಾರೆ. ಬಟ್ ಬಿಗ್ ಬಾಸ್ ಲೆಕ್ಕಾಚಾರದಲ್ಲಿ ಯಾರು ಟಾಪ್ 2 ಹೋಗ್ತಾರೆ ಅನ್ನೋದು ಕೂಡ ಕಷ್ಟ. ಅಲ್ಲಿ ಏನು ನೋಡ್ತಾರೆ ಎಲ್ಲವೂ ಕೂಡ ಎಲ್ಲ ಸೀಟ್ ರೆಡಿಯಾಗಿರುತ್ತೆ. ಇನ್ನು ಗಿಲ್ಲಿಯ ನಾಗರೂಟ ಕಷ್ಟ ಹಿಡಿಯೋದು. ಇವಾಗಂತೂ ಬೆಂಗಳೂರಿಂದ ಅವ್ರ ಊರ ತನಕ ಪಾದಯಾತ್ರೆ ರ್ಯಾಲಿ ಕೂಡ ಮಾಡ್ತಿದ್ರೆ. ಸಂಧ್ಯಾ ಎನ್ನುವಂಥ ಒಬ್ಬ ಮಹಿಳಾ ಹೋರಾಟಗಾರರು ಅವ್ರ ಜೊತೆ ಅನೇಕರು ಸೇರಿಕೊಂಡು ಇವತ್ತು ಗಿಲ್ಲಿಯ ಮನೆ ತಲುಪುವಂಥ ಕೆಲಸ ಕೂಡ ಮಾಡ್ತಿದೆ. ಯಾಕಂದರೆ ಬಡವರ ಮಕ್ಕಳು ಬೆಳಿಬೇಕು ಎನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಗೋಸ್ಕರ ಈಗ ರ್ಯಾಲಿ ಕೂಡ ಮಾಡ್ತಿದ್ದಾರೆ. ಅದು ಈಗಷ್ಟೇ ಹೋಗಿ ತಲುಪಿರ್ಬೋದು. ಅವರಿಗೆ ನಿನ್ನೆ 1,26,03,000 ಮತಗಳು ಬಂದಿದ್ವು. 1,26,30,000 ಮತಗಳು ನಿನ್ನೆ ತನಕ ಬಂದಿದ್ವು. ಅವರಿಗೀಗ ಸರಿಸುಮಾರು 50 ಲಕ್ಷ ಮತಗಳು ಜಾಸ್ತಿ ಬಂದಿದೆ ಹಾಫ್ ಡೇಯಲ್ಲಿ. ಅವರಿಗೀಗ 1,78,90,000 ಮತಗಳು, 1,78,90,000 ಮತಗಳು ಬಂದಿದೆ. ಎರಡನೇ ಅಭ್ಯರ್ಥಿಗೆ 80 ಲಕ್ಷ ಅಂದರೆ ಸರಿಸುಮಾರು 1 ಕೋಟಿಯಷ್ಟು ಮುಂದಿದ್ದಾರೆ. 1 ಕೋಟಿ ಮತದಲ್ಲಿ ಮುಂದಿದ್ದಾರೆ ಅಂದರೆ ಸುಮ್ಮನೆ ಒಂದು ವಾರದ ಈ ಟಾಸ್ಕ್ಗಳು ಯಾಕೆ? ಸುಮ್ಮನೆ ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಗೆದ್ದು ಕೊಟ್ಟುಬಿಡಿ. ಇನ್ನು ಸೆಕೆಂಡ್ ಥರ್ಡ್ ಪ್ಲೇಸಿಗೆಲ್ಲ ಸ್ವಲ್ಪ ಟ್ರೈ ಮಾಡಿ, ಅದನ್ನು ನೀವು ಅನೌನ್ಸ್ ಮಾಡ್ಬೋದು. ಫಸ್ಟ್ ಅನೌನ್ಸ್ ಮಾಡೋದು ಅರ್ಥ ಇಲ್ಲ. ಒಂದು ವೇಳೆ ಫಸ್ಟ್ ಅನೌನ್ಸ್ ಮಾಡದೆ ಏನಾದ್ರು ಹೆಚ್ಚು ಕಡಿಮೆ ಅಪ್ ಆ್ಯಂಡ್ ಡೌನ್ಸ್ ಆದರೆ ಅದು ದರ್ ಇಸ್ ಎ ಬ್ಲ್ಯಾಕ್ ಮಾರ್ಕ್ ಫಾರ್ ಬಿಗ್ ಬಾಸ್ ಶೋ ಅನ್ನೋದು ಜನರ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ, ಮುಂದಿನ ಗಂಟೆಗಳಲ್ಲಿ, ಇವತ್ತು ಸಂಜೆ ಒಂದು ಪೋಲನ್ನು ಬಿಡ್ತೇವೆ. ಅಲ್ಲಿ ತನಕ ಯಾರಿಗೆ ಹೆಚ್ಚು ಮತ ಬಂತು, ಯಾರು ಮತ್ತೇನಾದರೂ ಹೆಚ್ಚು ಕಡಿಮೆಯಾಗಿ ಪೋಲ್ ಜಾಸ್ತಿಯಾಗಿ ವೋಟ್ ಜಾಸ್ತಿ ಬಂತ, ಈ ಪ್ಲೇಸ್ಗಳ ನಂಬರ್ ಪೊಸಿಷನಲ್ಲಿ ಚೇಂಜ್ ಆಗಿದೆ, ಎಲ್ಲವನ್ನು ಕೂಡ ನೋಡೋಣ. ನಾನು ಕಂಡಕ್ಟ್ ಮಾಡಿದಂಥ ಸರ್ವೆ ಆಗಿರ್ಬೋದು, ವೆಬ್ ಅವರು ಕರೆಕ್ಟ್ ಮಾಡಿದಂಥ ಒಂದು ಸರ್ವೆ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಈಗ ಗಿಲ್ಲಿ ಮತ್ತೆ ತನ್ನ ನಾಗಾಲೂಟವನ್ನು ಮುಂದುವರಿಸಿದ್ದಾನೆ. ಗಿಲ್ಲಿಗೆ ಬಂತು ಸಾಯಂಕಾಲದ ಒಳಗೆ 1 ಕೋಟಿ ಓಟು. ಏನ್ರಿ ಇದು? 1 ಕೋಟಿ ಬಂತು ಅಂದರೆ ಯಾರು ಇದನ್ನು ತಡೆಯೋರು? ಬಿಗ್ ಬಾಸ್ ತಡಲಿಕ್ಕಾಗತ್ತಾ? ಜನರ ಒಂದು ಅಭಿಪ್ರಾಯ ಆಗಿದೆ. ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತಾ ಅಥವಾ ಬೇರೆ ವಿಚಾರಕ್ಕೆ ಮನ್ನಣೆ ಕೊಟ್ಟು ಬಿಗ್ ಬಾಸ್ ಯಾರನ್ನ ವಿನ್ನರ್ ಆಗಿ ಘೋಷಣೆ ಮಾಡ್ತಾ ಇದ್ರು ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.